ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಎಮ್ ಜಿ ಲರ್ನಿಂಗ್ ಅಪ್ಗೆ ಸ್ವಾಗತ. ಸೊ ಪ್ರೀವಿಯಸ್ಲಿ ವಿ ಹ್ಯಾವ್ ಕವರ್ಡ್ ಫಸ್ಟ್ ಪಿ ಯುದು ಫಿಸಿಕ್ಸ್ ಆಲ್ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದು. ಅಂಡ್ ರೀಸೆಂಟಾಗಿ ಆ ಚಾಪ್ಟರ್ಸ್ಗೆ ಆನ್ಸರ್ಸ್ನ ಸಹ ಕೇಳ್ತಿದ್ರೆ ಇಟ್ಸ್ ಅ ಗುಡ್ ಥಿಂಗ್. ಆ್ಯಕ್ಚುಲಿ ನಾನು ಆನ್ಸರ್ಸ್ ವಿಡಿಯೋ ಮಾಡಬೇಕಾಗಿತ್ತು, ನಾನು ಇವಾಗ ಮಾಡ್ತಿದ್ದೀನಿ. ಎಂತಕ್ಕೆ ಅಂದರೆ ಜಸ್ಟ್ ಆನ್ಸರಿಂಗ್ ಕ್ವಶನ್ ಈಸ್ ನಾಟ್ ಇನಫ್. ಪಿ ಯು ಬೋರ್ಡ್ ಎಕ್ಸಾಮಿನೇಷನ್ ಎಸ್ಪೆಷಲಿ ಏನು ಮಾಡಬೇಕು ಅಂದರೆ ಯಾವ ಥರ ಬರಿಬೇಕು ಅಂತಲೂ ಸಹ ನಿಮಗೆ ಗೊತ್ತಿರಬೇಕು. 3 ಮಾರ್ಕ್ಸಿಗೆ ಎಷ್ಟು ಬರಿಬೇಕು, 2 ಮಾರ್ಕ್ಸ್ ಕೊಟ್ಟರೆ 2 ಮಾರ್ಕ್ಸಿಗೆ ಎಷ್ಟು ಬರಿಬೇಕಾಗುತ್ತೆ, ಇದೆಲ್ಲ ನಮಗೆ ಮೊದಲೇ ಗೊತ್ತಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್ ದಟ್ ವಿ ವೋಂಟ್ ಲೂಸ್ ಎನಿ ಮಾರ್ಕ್ಸ್ ಇನ್ ಅವರ್ ಎಕ್ಸಾಮಿನೇಷನ್. ಸೊ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ದು ಸೊಲ್ಯೂಷನ್ಸ್ನ ಸಹ ನಾನು ನಿಮಗೆ ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್. ಅಟ್ಲೀಸ್ಟ್ ನಿಮಗೆ ಆನ್ಸರ್ ಗೊತ್ತಿದ್ರೂ ಸಹ ಹೇಗೆ ಬರೆಯೋದು ಅಂತ ನೋಡ್ಕೊಳ್ಳಿ ನೀವು, ಸೊ ದಟ್ ಯು ವೋಂಟ್ ಲೂಸ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಇಷ್ಟು ಹೇಳ್ತಾ ಸೆಷನ್ನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಬಂದು ಮಾರುತಿಪ್ಪ ಆ್ಯಂಡ್ ಐ ಆಮ್ ಬೆಸ್ಟ್ ಅಟ್ ವಾಟ್ ಐ ಡು, ದಟ್ ಇಸ್ ಟೀಚಿಂಗ್ ಫಿಸಿಕ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಫಸ್ಟ್ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಐ ವಿಲ್ ಸ್ಟಾರ್ಟ್ ವಿತ್ 2 ಮಾರ್ಕ್ಸ್ ಕ್ವಶನ್. 2 ಮಾರ್ಕ್ಸ್ ಕ್ವಶನಲ್ಲಿ ಫಸ್ಟ್ ಕ್ವಶನ್ ಬಂದು ವಾಟ್ ಆರ್ ಬೇಸಿಕ್ ಯೂನಿಟ್ಸ್, ಗಿವ್ ಒನ್ ಎಕ್ಸಾಂಪಲ್ ಅಂತ ಇದೆ. ಸೊ 2 ಮಾರ್ಕ್ಸ್ ಕ್ವಶನ್ ಇದು. ಸೊ ಹೇಗೆ ಆನ್ಸರ್ ಮಾಡೋದು ಇದನ್ನು? ಸೊ ಬೇಸಿಕ್ ಯೂನಿಟ್ಸ್ ಆರ್ units of fundamental quantities fundamental or basic quantities which do not depend on any other quantities, which do not depend on any other quantities. ಇಷ್ಟೇ. ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾನೆ. ಎಕ್ಸಾಂಪಲ್ಸ್ ಕೇಳಿದಾನೆ. ಎಕ್ಸಾಂಪಲ್ ಏನು ಬರೆಯೋದು ಎಲ್ಲರಿಗೂ ಗೊತ್ತಿರುತ್ತೆ. ಲೆಂತ್ ಒಂದು ಬರೆದ್ರೆ ಸಾಕು. ಸೊ ಸೇಫರ್ ಸೈಡ್ ಟೈಮ್, ಮಾಸ್, ಇಲ್ಲಿ ಎಕ್ಸೆಟ್ರಾ ಹಾಕ್ಬಿಡೋಣ. ಯಾಕೆಂದರೆ ಇಟ್ ವಿಲ್ ಕಂಟಿನ್ಯೂ. 7 ಬೇಸಿಕ್ ಯೂನಿಟ್ಸ್ ಇದ್ದಾವೆ. ಇಟ್ ವಿಲ್ ಕಂಟಿನ್ಯೂ. ಒಂದು ಬರೆದ್ರೆ ಸಾಕು ನೀವು ಎಕ್ಸಾಂಪಲ್ಗೆ. ಸೊ 2 ಮಾರ್ಕ್ಸಿಗೆ ಕೇಳಿದ್ರೆ ಹೀಗೆ ಬರೀಬೇಕು. ನಾವು ಸೆಕೆಂಡ್ ಕ್ವಶನ್ ನೋಡೋಣ. ಸ್ಟೇಟ್ ದಿ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆಫ್ ಡೈಮೆನ್ಷನ್ಸ್. ಸೊ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನಾದರೂ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ 2 ಪಾಯಿಂಟ್ಸ್. ಯಾವ್ಯಾವ ಪಾಯಿಂಟ್ಸ್ ಅದು? ಫಸ್ಟ್ ಯು ಹ್ಯಾವ್ ಟು ರೈಟ್ ಪ್ರಿನ್ಸಿಪಲ್ ಆಫ್ homogeneity states that first point you will write only the dimensions of same physical quantities can be added or subtracted. ಏನಂಗಂದ್ರೆ only seconds can be added with second can be subtracted with second. kg can only be added with kg ತಗೊಂಡೋಗಿ ಸೆಕೆಂಡ್ಗೆ ಆ್ಯಡ್ ಮಾಡೋದಕ್ಕಾಗಲ್ಲ ಅಂತ ಅರ್ಥ ಇದ್ರ ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್ ನೋಡೋಣ. ಇನ್ನೊಂದು ಪಾಯಿಂಟ್ ಏನು ಬರುತ್ತೆ? ಫಾರ್ ಅ ಗಿವನ್ equation to be dimensionally correct, for a given equation to be dimensionally correct,
correct. Dimensions of LHS should be equal to RHS equal to dimensions of RHS of each term. ಇದಕ್ಕೆ ಎಕ್ಸಾಂಪಲ್ ಮುಂದೆ ನೋಡೋಣ. ಸೊ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಕೊಟ್ರೆ ನೆನ್ಪಿಟ್ಕೊಳ್ಳಿ, ಇವೆರಡು ಪಾಯಿಂಟ್ ಇಂಪಾರ್ಟೆಂಟ್. 2 ಪಾಯಿಂಟ್ ಬರೆದ್ರೆ ಮಾತ್ರ 2 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಲಿಮಿಟೇಷನ್ಸ್ ಯಾವ್ದು? ಸೊ ಫಸ್ಟ್ ಪಾಯಿಂಟ್ ನೋಡೋಣ. ಈ ತರ ಏನಾದ್ರು ಕೇಳಿದ್ರೆ 2 ಪಾಯಿಂಟ್ಸ್ ನೀವು ಬರೆದ್ರೆ ಸಾಕು. ಸೊ ಸೇಫರ್ ಸೈಡ್ ಇರಬೇಕು ಅಂದ್ರೆ 3 ಪಾಯಿಂಟ್ಸ್ನ ಬರೀರಿ. ಓಕೆ, ಸೊ dimensional analysis cannot be used to determine the proportionality constant. ಏನದು? ಅದೇ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. K is equal to 1 2 3 ಈ ಥರ ವ್ಯಾಲ್ಯೂಸ್ ಬರುತ್ತಲ್ಲ, ಆ ಥರ ವ್ಯಾಲ್ಯೂಸ್, ನ್ಯೂಮರಿಕಲ್ ವ್ಯಾಲ್ಯೂಸ್ನ ಇದು ಡಿಟರ್ಮೈನ್ ಮಾಡೋದಿಲ್ಲ. ಅದೊಂದು ಲಿಮಿಟೇಷನ್. ಇನ್ನೊಂದೇನು? ಡೈಮೆನ್ಷನಲ್ analysis cannot be used to derive the equation involving trigonometric logarithmic and exponential functions. 2 ಪಾಯಿಂಟ್ ಆಯಿತು. ಸೊ 2 ಪಾಯಿಂಟ್ ಬರೆದ್ರೆ ಸಾಕು. ಇನ್ನೊಂದು ಪಾಯಿಂಟು ಸಹ ಆ್ಯಡ್ ಮಾಡ್ತೀನಿ ನಾನು. ಏನು ಇನ್ನೊಂದು ಪಾಯಿಂಟು? ಡೈಮೆನ್ಷನಲ್ ಅನಾಲಿಸಿಸ್ does not tell whether a quantity is scalar or a vector. So ಈ 3 ಪಾಯಿಂಟ್ you can write for 2 marks. So moving on to 3 marks question. Check the dimensional correctness of the equation x is equal to x naught v naught t plus of a t square where the symbols have their usual meaning. Now ಈ ಥರ ಈಕ್ವೇಷನ್ಸ್ ಕೊಟ್ಟರೆ, ಈ ಥರ ಕ್ವಶನ್ಸ್ ಕೊಟ್ಟರೆ ಹೇಗೆ ಸಾಲ್ವ್ ಮಾಡ್ತೀರಾ? 3 ಮಾರ್ಕ್ಸಿಗೆ ಬರೀಬೇಕು. ಸೊ ವಿ ವಿಲ್ ರಿಮೆಂಬರ್ ವಾಟ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಸೆಟ್. ಸೊ we will write first using principle of homogeneity. What does principle of homogeneity says? Dimensions of LHS should be equal to dimensions of RHS of each term. ಅಂದ್ರೆ ಏನು? ಇದು LHS ಟರ್ಮ್. RHS ಅಲ್ಲಿ ಎಷ್ಟು ಟರ್ಮ್ ಇದಾವೆ ನೋಡಿ? 1 2 3 ಟರ್ಮ್ ಇದೆ. ಸೊ LHS ಟರ್ಮ್ ಶುಡ್ ಬಿ ಸಪರೇಟ್ಲಿ ಈಕ್ವಲ್ ಟು RHS ಆಫ್ ಈಚ್ ಟರ್ಮ್ಗೆ ಈಕ್ವಲ್ ಆಗಬೇಕು. ಸೊ ಫಸ್ಟ್ ವಿ ವಿಲ್ ಟೇಕ್ x is equal to x naught ಅಂತ ತಗೋಣ. ಸೊ ಡೈಮೆನ್ಷನ್ಸ್
ಬರೀರಿ ಡೈಮೆನ್ಷನ್ಸ್ ಬರಿಬೇಕಾದ್ರೆ ವಾಟ್ ಈಸ್ ಎಕ್ಸ್ ಇಸ್ ಪೊಸಿಷನ್ ಆರ್ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಮೋಸ್ಟ್ ಆಫ್ ದಿ ಕೇಸ್ ವಿ ಟೇಕ್ ಇಟ್ ಆಸ್ ಡಿಸ್ಪ್ಲೇಸ್ಮೆಂಟ್ ಹೇಗೆ ಮೆಜರ್ ಮಾಡ್ತೀವಿ, ವಿ ವಿಲ್ ಮೆಜರ್ ಇಟ್ ಯೂಸಿಂಗ್ ಲೆಂತ್ ಅಲ್ವಾ. ಸೊ ಲೆಂತ್ನ ನಾವು ಹೇಗೆ ಬರ್ಕೋತೀವಿ, ವಿ ರೈಟ್ ಇಟ್ ಹಿಯರ್. ಸ್ಕ್ವೇರ್ ಬ್ರಾಕೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಲ್ವೇಸ್. ಸೊ ಎಕ್ಸ್ ನಾಟ್ ಅಂದ್ರೇನು ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಕರೆಕ್ಟ್. ನಾವು ನೆಕ್ಸ್ಟು x should also be you write also x should also be equal to v naught t. ಇದಕ್ಕೂ ಈಕ್ವಲ್ ಆಗಿರಬೇಕು. ನಾವು ವಿ ಆಲ್ರೆಡಿ ನೋ ದಟ್ ಎಲ್ ಎಚ್ ಎಸ್ ಇಸ್ ಎಲ್ ಸ್ಕ್ವೇರ್ ಬ್ರಾಕೆಟಲ್ಲಿ ಇಟ್ಟಿದ್ದೀನಿ. ವಾಟ್ ಈಸ್ ವಿ ನಾಟ್, ಇನಿಷಿಯಲ್ ವೆಲಾಸಿಟಿ ಡೈಮೆನ್ಷನ್ ಏನು, ಎಲ್ ಟಿ ಟು ದಿ ಪವರ್ ಆಫ್ -1 ಆ್ಯಂಡ್ ಟಿ ಅಂದರೆ ಟೈಮ್ದು ಏನು ಡೈಮೆನ್ಷನ್ ಟಿ. ಸೊ ಈ ಟಿ ಪವರ್ -1 ಇದೆ, ಇಲ್ಲಿ ಟಿ ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನಪ್ಪ, L is equal to L. So again LHS is equal to RHS. So is it true? Dimensions of LHS should be equal to RHS of each term. Next term ಯಾವ್ದಿದೆ, also x is equal to half AT square ಇದೆ. ನಾವು ಲೆಫ್ಟ್ ಸೈಡಲ್ಲಿ L ಬರುತ್ತೆ. ಸೊ ಡೈಮೆನ್ಷನ್ಸ್ ಬರಿಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಕಾನ್ಸ್ಟೆಂಟ್ಸ್ ಏನಾದರೂ ಇದ್ರೆ, ಈಗ ಹಾಫ್ ಇಟ್ ಇಸ್ ಅ ನ್ಯೂಮರಿಕಲ್ ವ್ಯಾಲ್ಯೂ, ವಿ ಡೋಂಟ್ ರೈಟ್ ಫಾರ್ ದಟ್. ಅದ್ರ ನೆಕ್ಸ್ಟ್ ಕ್ವಾಂಟಿಟಿ ಯಾವುದು, ಫಿಸಿಕಲ್ ಕ್ವಾಂಟಿಟಿ ಆಕ್ಸಿಲರೇಷನ್. ಎ ಅಂದರೆ ಆಕ್ಸಿಲರೇಷನ್, ಅದಕ್ಕೆ ಡೈಮೆನ್ಷನ್ಸ್ ಏನು, ಎಲ್ ಟಿ ಟು ದಿ ಪವರ್ ಆಫ್ -2. ನೆಕ್ಸ್ಟು ಟಿ ಸ್ಕ್ವೇರ್ ಇದೆ, ದಟ್ ವಿಲ್ ಬಿ ಟಿ ಸ್ಕ್ವೇರ್. ಈ ಟಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಉಳಿಯೋದೇನಪ್ಪ, ಎಲ್ ಇಸ್ ಈಕ್ವಲ್ ಟು ಎಲ್. ಸೊ ಅಗೇನ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ, ಎಕ್ಸಾಕ್ಟ್ಲಿ. Therefore I can say the given equation is dimensionally, therefore hence ಅಂತಾನೆ ಹಾಕೊಳ್ಳಿ. hence ಏನಾದರೂ ಒಂದು ಬರಿಬೇಕು, ಅಟ್ಲೀಸ್ಟ್ ಲಾಸ್ಟ್ ಲೈನಲ್ಲಿ ಏನಾದರೂ ಒಂದು ಬರಿಬೇಕು, ಪ್ರೂವ್ ಮಾಡಿದ್ದೀವಿ ಅಂತ. hence the given equation is dimensionally correct. ಡೈಮೆನ್ಷನಲಿ ಕರೆಕ್ಟ್. ಅಷ್ಟು ಹಾಕ್ಬಿಟ್ಬಿಡಿ. ಸೊ ಸಿ ಇಯರ್ 3 ಮಾರ್ಕ್ಸಿಗೆ ನೀವು ಇಷ್ಟು ಬರಿಬೇಕು, ಇಷ್ಟು ಬರೋದ್ರೆ ಮಾತ್ರ ಮಾರ್ಕ್ಸ್ ಕೊಡೋದು. ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್. ಚೆಕ್ ದಿ ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ ದಿ ಇಕ್ವೇಷನ್ t is equal to 2pi where L is length of the simple pendulum, t is the time period and g is the acceleration due to gravity. ಸೊ ಇಲ್ಲಿ ಕೊಟ್ಟಿರೋದನ್ನ ಬರ್ಕೊಳ್ಳಿ. ಏನು, ಯೂಸಿಂಗ್ principle of homogeneity. ಯೂಸ್ ಮಾಡಿಕೊಂಡು t is equal to 2pi into root of L by g ಕೊಟ್ಟಿದ್ದಾನೆ. ವಾಟ್ ಈಸ್ ಟಿ, ಟೈಮ್ ಪೀರಿಯಡ್ ಅಂದ್ರೇನು, ಟೈಮ್ ಪೀರಿಯಡ್ಗೆ ಡೈಮೆನ್ಷನ್ t. 2pi we will not consider it, we will leave it. ರೂಟ್ ಆಫ್ ಲೆಂತಿಗೇನು, ಎಲ್ಲೆ. again keep everything in square bracket. g ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಸೇಮ್ ಆಸ್ ಆಕ್ಸಿಲರೇಷನ್, ದಟ್ ಈಸ್ ಎಲ್ ಟಿ ಟು ದಿ ಪವರ್ ಆಫ್ -2. ಇವಾಗ ಏನಾಗುತ್ತಪ್ಪ, ಇಲ್ಲಿ ಈ ಎಲ್ಲು ಕ್ಯಾನ್ಸಲ್ ಆಗುತ್ತಾ. ಸೊ ಉಳಿಯೋದೇನೋ ಟಿ ರೂಟ್ ಆಫ್ ಟಿ ಸ್ಕ್ವೇರ್ನ ಮೇಲ್ಗಡೆ ತೊಗೊಂಡೋದ್ರೆ ಟಿ ಸ್ಕ್ವೇರ್ ಆಗುತ್ತೆ. ಟಿ ಪವರ್ -2ನ ಮೇಲ್ಗಡೆ ತೊಗೊಂಡೋದ್ರೆ ನ್ಯೂಮರೇಟರ್ಗೆ ಟಿ ಪವರ್ ಸ್ಕ್ವೇರ್ ಆಗುತ್ತೆ. ಈ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಟಿ ಈಸ್ ಈಕ್ವಲ್ ಟು ಟಿ. therefore LHS is equal to RHS. hence the given equation is dimensionally correct. ಕರೆಕ್ಟ್. ಇಷ್ಟು ಬರೆದು ಬಿಟ್ಬಿಡಿ. ಇನ್ಯಾವ ಕ್ವಶನ್ ಕೇಳ್ಬೋದು, ಕೇಳಿದ್ರೆ ಯಾವ್ದು ಕೇಳ್ತಾನೆ ಅಂದರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಕೇಳ್ತಾನೆ. ಟೈಮ್ ಪೀರಿಯಡ್ ಆಫ್ ಅ ಸಿಂಪಲ್ ಪೆಂಡುಲಮ್ ವಿಚ್ ಡಿಪೆಂಡ್ಸ್ ಆನ್ ಲೆಂತ್, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ಯೂಸಿಂಗ್ ಡೈಮೆನ್ಷನಲ್ ಅನಾಲಿಸಿಸ್. ಇದಕ್ಕಿಂತ ಮುಂಚೆ ಲೆಂತ್ಗಿಂತ ಮುಂಚೆ ಮಾಸ್ ಕೇಳ್ತಾರೆ, ಡಿಪೆಂಡ್ಸ್ ಆನ್ ಮಾಸ್ ಆಲ್ಸೋ.
ಒಂದೊಂದು ಕ್ವಶನಲ್ಲಿ ಇರುತ್ತೆ, ಒಂದೊಂದು ಕ್ವಶನಲ್ಲಿ ಇರಲ್ಲ. ಸೊ ತೊಗೊಳ್ಳಿ, ಏನಾಗಲ್ಲ. ಐ ವಿಲ್ ಟೀಚ್ ಯು ಎವ್ರಿಥಿಂಗ್ ನಾವು. ಸೊ ಟೈಮ್ ಪೀರಿಯಡ್ ಏನ್ರ ಮೇಲೆ, ಟೈಮ್ ಪೀರಿಯಡ್ನ ಟಿ ಇಂದ ಇಂಡಿಕೇಟ್ ಮಾಡ್ತೀವಿ. ಏನೇಂದ್ರ ಮೇಲೆ ಡಿಪೆಂಡ್ ಆಗ್ತಿದೆ, ಅಲ್ಲೇ ಕೊಟ್ಟಿದ್ದಾನೆ ಸಿಮೆಯಲ್ಲೂ. ಯು ರೈಟ್ ಪ್ರಪೋರ್ಷನಲ್ ಟು ಮಾಸ್. ಮಾಸ್ ಮೇಲೆ ಡಿಪೆಂಡ್ ಆಗ್ತಿದೆ. ಮಾಸ್ ಟು ಪವರ್ ನಮಗೆ ಗೊತ್ತಿಲ್ಲ, ಸೊ ಪವರ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಟೇಕ್ ದಟ್ ಆಸ್ ಎಕ್ಸ್. ಎಕ್ಸ್ ಅಂತ ತೊಗೊಳ್ಳೋಣ. ಸಮ್ ಪೀಪಲ್ ಟೇಕ್ ಇಟ್ ಆಸ್ ಎ ಬಿ ಸಿ, ಐ ವಿಲ್ ಟೇಕ್ ಇಟ್ ಆಸ್ ಎಕ್ಸ್ ವೈ ಝಿ. ಮಾಸ್ ದೆನ್ ಲೆಂತ್ ಮೇಲೆ ಡಿಪೆಂಡ್ ಆಗ್ತಿದೆ. ಲೆಂತ್ ಇಸ್ ವೈ ಅಂತ ತೊಗೊಳ್ಳೋಣ ಪವರು. ಜಿ ಝೆಡ್ ಅಂತ ತೊಗೊಳ್ಳೋಣ. ನಾವು ಲೆಟ್ ಅಸ್ ರಿಮೂವ್ ದಿಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ವಿ ವಿಲ್ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆದ್ರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬಂತು. ದಟ್ ಈಸ್ ಎಮ್ ಪವರ್ ಎಕ್ಸ್, ಎಲ್ ಪವರ್ ವೈ, ಜಿ ಪವರ್ ಝೆಡ್. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಇದಕ್ಕೆಲ್ಲ ಡೈಮೆನ್ಷನ್ಸ್ ಫಾರ್ ದಿ ಅಬೋವ್ ಈಕ್ವೇಷನ್. ಡೈಮೆನ್ಷನ್ಸ್ ಫಾರ್ ದಿ ಅಬೋವ್ ಎಕ್ಸ್ಪ್ರೆಷನ್. ಏನು ಬರ್ಕೋಬೇಕು ಇದಕ್ಕೆ? ಸಿಂಪಲ್, ಯು ವಿಲ್ ರೈಟ್ ಟೈಮ್ ಪೀರಿಯಡು, ಸ್ಕ್ವೇರ್ ಬ್ರಾಕೆಟ್. ಅಗೈನ್ ಎಷ್ಟೊಂದು ಜನ ಮಿಸ್ ಮಾಡ್ತಾರೆ, ಅದಕ್ಕೆ ಪ್ರತಿ ಸತಿ ಹೇಳ್ತಿದ್ದೀನಿ. ಕೆ ಇಸ್ ಅ ಕಾನ್ಸ್ಟೆಂಟ್, ಅದನ್ನು ಬರ್ಕೊಳ್ಳೋಣ ನಾವು. ಸೊ ಮಾಸಿಗೆ ಡೈಮೆನ್ಷನ್ಸ್ ಏನು? ಎಮ್ ಪವರ್ ಎಕ್ಸ್. ಲೆಂತಿಗೆ ಡೈಮೆನ್ಷನ್ಸ್ ಏನು? ಎಲ್ ಪವರ್ ವೈ. ಜಿ ಇಸ್ ನಥಿಂಗ್ ಬಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದಟ್ ವಿಲ್ ಬಿ ಎಲ್ ಟಿ ಟು ದಿ ಪವರ್ ಆಫ್ -2 ಝೆಡ್. ಈ ಥರ ಬರ್ಕೊಂಡ್ರಾ? ಈ ಥರ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಕಂಬೈನ್ ಆಲ್ ತ್ರೀ. ಕಂಬೈನ್ ಮಾಡಿ ಬರ್ಕೊಳ್ಳಿ. ಎಮ್ ಪವರ್ ಎಕ್ಸ್. ಇನ್ಯಾವ್ದಾದ್ರು ಎಮ್ ಇದೆಯಾ ನೋಡಿ? ಇಲ್ಲ. ಎಮ್ ಪವರ್ ಎಕ್ಸೇ ಬಂತು. ಇಲ್ಲಿ ನೆಕ್ಸ್ಟು ಎಲ್ ಇದೆ. ಎಲ್ ಪವರ್ ವೈಯು ಇದೆ, ಎಲ್ ಪವರ್ ಝೆಡ್ಡು ಇದೆ. ಸೊ ಹೌ ವಿಲ್ ಯು ರೈಟ್ ದಟ್? ಎಲ್ ಪವರ್ ವೈ ಪ್ಲಸ್ ಝೆಡ್ ಅಂತ ಬರ್ಕೋತೀರಾ. ಟಿ ಒಂದೇ ಟರ್ಮ್ ಇರುತ್ತಾನೆ. ಟಿ ಇಂಟು -2 ಝೆಡ್, -2 ಝೆಡ್ ಆಗುತ್ತೆ. ಮಲ್ಟಿಪ್ಲೈ ಮಾಡ್ಕೋತಿದ್ದೀನೋ ಸಿಂಪ್ಲಿ, ಇನ್ನೇನು ಮಾಡ್ಕೋತಿಲ್ಲ ನಾವು. ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ? ಸೊ ಐ ವಿಲ್ ರೈಟ್ ಎಮ್ ಪವರ್ 0, ಎಲ್ ಪವರ್ 0, ಟಿ ಪವರ್ 1 ಇದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ರೈಟ್ ಹ್ಯಾಂಡ್ ಸೈಡಲ್ಲಿ ಎಮ್ ಪವರ್ ಎಕ್ಸ್, ಎಲ್ ಪವರ್ ವೈ ಪ್ಲಸ್ ಝೆಡ್, ಟಿ ಪವರ್ -2 ಝೆಡ್. ನಾವು ಕಂಪೇರಿಂಗ್ ದಿ ಪವರ್ಸ್ ಆಫ್ both LHS and RHS. Comparing powers on both the sides. Both the side ಕಂಪೇರ್ ಮಾಡ್ಕೊಳ್ಳಿ. ಮಾಸ್ ಟು ಪವರ್ ಏನಿದೆಯಪ್ಪ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 0 ಇದೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸ್ ಇದೆ. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು 0. ವಿ ಗಾಟ್ ದಟ್. ಈಗ ಎಲ್ ಪವರ್ದು ಏನಿದೆ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 0 ಇದೆ, ಇಲ್ಲಿ ವೈ ಪ್ಲಸ್ ಝೆಡ್ ಇದೆ. ಸೊ ವಿ ಗೆಟ್ ವೈ ಈಸ್ ಈಕ್ವಲ್ ಟು -z. ಅದನ್ನು ಹಾಗೆ ಇಟ್ಕೊಳ್ಳೋಣ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಟಿ ಪವರ್ ಏನಿದೆ? 1 ಇದೆ, ರೈಟ್ ಹ್ಯಾಂಡ್ ಸೈಡಲ್ಲಿ -2 ಝೆಡ್ ಇದೆ. ಫೋರ್ ಝೆಡ್ ವಿಲ್ ಬಿ ಈಕ್ವಲ್ ಟು -1/2 ಅಂತ ಬರ್ಕೋಬೋದಾ? ಝೆಡ್ ವ್ಯಾಲ್ಯೂ ಬಂತು ಆರಾಮಾಗೆ. ನಾವು ವೈ ವ್ಯಾಲ್ಯೂ ಏನಾಗುತ್ತಪ್ಪ? -1/2. ದರ್ಫೋರ್ ವೈ ವಿಲ್ ಬಿ ಈಕ್ವಲ್ ಟು 1/2 ಆಗುತ್ತಾ? ಸೊ ವೈ ವ್ಯಾಲ್ಯೂ ಬಂತು. ನಾವು ಎಕ್ಸು ವೈ ಝೆಡ್ ಎಲ್ಲ ವ್ಯಾಲ್ಯೂ ಬಂತು. ಈ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈಕ್ವೇಷನ್ 1 ಏನಾಗುತ್ತೆ ನೋಡಿ? ಟಿ ಇಸ್ ಈಕ್ವಲ್ ಟು ಕೆ ಇಂಟು ಎಮ್ ಪವರ್ 0, ಎಲ್ ಪವರ್ ವೈ ತಾನೆ, ವೈಗೆ ವ್ಯಾಲ್ಯೂ 1/2, ಝೆಡ್ ಜಿ ಪವರ್ -1/2. ಇಷ್ಟು ಬರ್ಕೊಂಡ್ರಾ? ಸೊ ನೆಕ್ಸ್ಟ್ ಏನು ಮಾಡಬೇಕು? ಟಿ ಇಸ್ ಈಕ್ವಲ್ ಟು ಕೆ ಹಾಗೆ ಇರಬೇಕು. ಎಮ್ ಪವರ್ 0 ಅಂದರೆ ಇದು 1 ಆಗೋಗುತ್ತೆ, ಇದನ್ನು ಬಿಟ್ಬಿಡಿ. ಎಲ್ ಪವರ್ 1/2 ಹಾಗೆ ಇಟ್ಕೊಳ್ಳೋಣ. ಜಿ ಪವರ್ -1/2 ಇದೆ, ಸೊ ಡಿನಾಮಿನೇಟರಿಗೆ ಕಳಿಸೋಣ. ಜಿ ಪವರ್ 1/2 ಆಯಿತು. ಸೊ ಎ ಪವರ್ 1/2 ಅಂತ ಏನಾದರೂ ಇದ್ದರೆ ಯು ಕ್ಯಾನ್ ರೈಟ್ ಇಟ್ ಆಸ್ √a ಅಂತ ಬರ್ಕೋಬೋದು. ದೇರ್ಫೋರ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 2 × √L/G. ಯಾಕೆ ಸರ್ ಇದ್ರದ್ದು ರೂಟು ಇದೆ, ಇದ್ರದ್ದು ರೂಟು ಇದೆ. ಸೊ ಯು ಕ್ಯಾನ್ ಏನಾದರೂ √a √b ಅಂತ ಇದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ √a/b. ಅಂಡರ್ಸ್ಟುಡ್? ಸೊ ವಿ ಗಾಟ್ ದಿ ಎಕ್ಸ್ಪ್ರೆಷನ್. Using we derived the expression. That's it. We'll leave it there. Next question ಹೋಗೋಣ. ಲಾಸ್ಟ್ ಕ್ವಶನ್ ಇದು. ಸೊ ಇದು ಸೇಮ್ ಥಿಂಗ್. ಯು ರೈಟ್ force acting on a particle moving in a uniform circular depends upon mass. ಮಾಸ್ ಮೇಲೆ ಡಿಪೆಂಡ್ ಆಗ್ತಿದೆ m ಪವರ್ x. ವೆಲಾಸಿಟಿ ಮೇಲೆ ಡಿಪೆಂಡ್ ಆಗ್ತಿದೆ v ಪವರ್ y. ರೇಡಿಯಸ್ ಆಫ್ ಸರ್ಕಲ್ ಮೇಲೆ ಡಿಪೆಂಡ್ ಆಗ್ತಿದೆ r ಪವರ್ z ಅಂತ ತಗೋಣ. ಸೊ ಡಿರೈವ್ ದಿ ಎಕ್ಸ್ಪ್ರೆಷನ್.
ಸೊ ಏನು ಮಾಡಬೇಕು, ಇದನ್ನ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗಿತೀರಾ, ಎಮ್ ಪವರ್ ಎಕ್ಸ್ ವಿ ಪವರ್ ವೈ ಆರ್ ಪವರ್ ಝೆಡ್. ಪಾಸ್ ದ ವಿಡಿಯೋ ಅಂಡ್ ಟ್ರೈ ಟು ಸಾಲ್ವ್ ಇಟ್ ಆನ್ ಯುವರ್ ಓನ್. ನೀವೇ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡು ಡೈಮೆನ್ಷನ್ಸ್ ಫೋರ್ಸ್ಗೆ ಏನು ಬರುತ್ತೆ, ಎಮ್ ಎಲ್ ಟಿ ಟು ದಿ ಪವರ್ ಆಫ್ -2. ರೈಟ್ ಹ್ಯಾಂಡ್ ಸೈಡು ಡೈಮೆನ್ಷನ್ಸ್ ಬರೀಬೇಕಾದ್ರೆ ಕಾನ್ಸ್ಟೆಂಟ್ಸ್ನ ಕನ್ಸಿಡರ್ ಮಾಡ್ಕೊಳ್ಳೋಲ್ಲ. ಮಾಸ್ದು ಡೈಮೆನ್ಷನ್ ಬಂದು ಎಮ್ ಪವರ್ ಎಕ್ಸ್, ವೆಲಾಸಿಟಿದು ಡೈಮೆನ್ಷನ್ ಬಂದು ಎಲ್ ಟಿ ಟು ದಿ ಪವರ್ ಆಫ್ -1 ವೈ. ರೇಡಿಯಸ್ದು ಡೈಮೆನ್ಷನ್, ರೇಡಿಯಸ್ನ ಲೆಂತಿಂದನೇ ಮೆಜರ್ ಮಾಡೋದು, ಸೊ ಎಲ್ ಪವರ್ ಝೆಡ್. ಸೊ ಇದನ್ನ ಕಂಬೈನ್ಲಿ ಬರ್ಕೊಳ್ಳಿ, ಎಮ್ ಎಲ್ ಟಿ ಟು ದಿ ಪವರ್ ಆಫ್ -2 ಲೆಫ್ಟ್ ಹ್ಯಾಂಡ್ ಸೈಡು. ಕಂಬೈನ್ಲಿ ಬರ್ಕೊಳ್ಳಿ ಎಮ್ ಪವರ್ ಎಕ್ಸ್, ಯಾಕೆಂದರೆ ಇನ್ಯಾವುದು ಇಲ್ಲ ಮಾಸ್ ಪವರು, ಸೊ ಐ ವಿಲ್ ರೈಟ್ ಇಟ್ ಲೈಕ್ ದಟ್. ಎಲ್ ಪವರು ವೈ ಇದೆ, ಆಮೇಲೆ ಇಲ್ಲಿ ಎಲ್ ಪವರು ಝೆಡ್ ಇದೆ, ಸೊ ವೈ ಪ್ಲಸ್ ಝೆಡ್. ಹೆಂಗೆ ಸರ್ ಬರ್ಕೋತಿದ್ದೀರಾ ಅಂದರೆ ಎ ಪವರ್ ಎಕ್ಸು ಇಂಟು ಎ ಪವರ್ ವೈ ಇದ್ದರೆ ಯು ಕ್ಯಾನ್ ರೈಟ್ ಇಟ್ ಆಸ್ ಎ ಪವರ್ ಎಕ್ಸ್ ಪ್ಲಸ್ ವೈ ಅಂತ ಬರ್ಕೋಬೋದು. ಅದೇ ಥರ ಬರ್ಕೊಂಡಿದ್ದೀನಿ ಇಲ್ಲಿ ಟಿ ಪವರ್ ಮೈನಸ್ ವೈ ಬಂತು. ಡನ್. Now again compare the powers on both the side. Compare the powers on both the side. Both sides compare ಮಾಡಿ ನೋಡಿ. ಮಾಸ್ ಟು ಪವರ್ ಏನಿದೆಯಪ್ಪ, ಎಕ್ಸ್ ಇಸ್ ಈಕ್ವಲ್ ಟು 1. ವಿ ಗಾಟ್ ದಿ ಎಕ್ಸ್ ವ್ಯಾಲ್ಯೂ, ಅಲ್ಲೇ ಇಡೋಣ. ಲೆಂತ್ದು ಏನಿದೆ, ದಟ್ ಈಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 1 ಇದೆ. therefore y will be equal to 1 minus z ಅಂತ ಬರ್ಕೋಬೋದು. ಇಲ್ಲಿ minus y is equal to -2. ಸೊ ನೆಗೆಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಯಿತು, y will be equal to 2. y ವ್ಯಾಲ್ಯೂನು ಸಿಕ್ಬಿಡ್ತು, y is 2. ಇವಾಗ ಈ ಈಕ್ವೇಷನ್ನಿಗೆ z ಫೈಂಡ್ ಔಟ್ ಮಾಡಬೇಕು. ಸೊ y is 2 ಆಲ್ರೆಡಿ, 1 minus z ಏನಾಗುತ್ತೆ, ಝೆಡ್ನ ಅಲ್ಲೇ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡೋಗಿ 1ನ ಈ ಕಡೆ ತೊಗೊಂಡೋದ್ರೆ 1 - 2 ಅಂದರೆ -1. ಸೊ ವಿ ಗಾಟ್ ಝೆಡ್ ಈಸ್ ಈಕ್ವಲ್ ಟು -1. ಸೊ ಇದನ್ನು ಈಕ್ವೇಷನ್ 1 ಅಂತ ತೊಗೊಳ್ಳಿ. ಆ ಈಕ್ವೇಷನ್ನಿಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ, ಎಫ್ ಇಸ್ ಈಕ್ವಲ್ ಟು ಕೆ ಇಂಟು ಎಮ್ ಪವರ್ ಎಷ್ಟು ಬಂತಪ್ಪ, 1 ಮಾಸ್ ಪವರ್ 1. ವೆಲಾಸಿಟಿದು ವ್ಯಾಲ್ಯೂ ಎಷ್ಟು ಬಂತು, ಸ್ಕ್ವೇರ್, ಇಂಟು ರೇಡಿಯಸ್ದು ವ್ಯಾಲ್ಯೂ -1 ಬಂತು. ಸೊ ಎಫ್ ಇಸ್ ಈಕ್ವಲ್ ಟು ಕೆ ಇಂಟು ಎಮ್ ವಿ ಸ್ಕ್ವೇರ್. ಆರ್ ಪವರ್ -1 ಇದೆಯಲ್ಲ, ಸೊ ಯು ವಿಲ್ ರೈಟ್ ಇಟ್ ಇನ್ ಡಿನಾಮಿನೇಟರ್. ದಟ್ಸ್ ಇಟ್, ವಿ ಗಾಟ್ ದಿ ಎಕ್ಸ್ಪ್ರೆಷನ್. ದಟ್ಸ್ ಹೌ ಯು ರೈಟ್ ಇಟ್. ಅದೇ ಥರ ನೀವು ಬರೆಯೋದು. ಸೊ ಈ ಕ್ವಶನ್ಸ್ ಎಲ್ಲ ಮಿಡ್ ಟರ್ಮು, ಕ್ವಾರ್ಟರ್ಲಿ ಟೆಸ್ಟಲ್ಲೆಲ್ಲ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ಫೈನಲ್ ಎಕ್ಸಾಮಲ್ಲೆಲ್ಲ MCQ ಅಥವಾ 2 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳಿದ್ರೆ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಮೇಲೆ ಮ್ಯಾಕ್ಸಿಮಮ್. ನೀವು ಫಸ್ಟ್ ವಿಡಿಯೋ ನೋಡಿ, ಅದರಲ್ಲಿ ಜಸ್ಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋದಲ್ಲಿ ಯಾವ್ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಬ್ಲೂ ಪ್ರಿಂಟ್ ಪ್ರಕಾರ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಷ್ಟು ಹೇಳ್ತಾ ಚೆನ್ನಾಗಿ ಮಾಡಿ ಎಕ್ಸಾಮ್, ಡೋಂಟ್ ಲೂಸ್ ಯುವರ್ ಮಾರ್ಕ್ಸ್, ಅಷ್ಟೇ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. Okay, so we will meet in next chapters session.